ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಯ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು MCQs ನೋಡೋಣ. ರೇಷಿಯೋ ಚಾಪ್ಟರಿನ MCQs. ಇದು ಬಂದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂಡ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿದೆ. ಸೊ ನಿನ್ನಿನ ಕ್ಲಾಸಲ್ಲಿ ಕೆಲವೊಂದು ಸಾಲ್ವ್ಡ್ ಎಕ್ಸಾಂಪಲ್ಸ್ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ನೋಡೋಣ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. Choose the correct answer. So question is 1/2 is to 2 1/4. ಎರಡು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದೆ, ಮಧ್ಯದಲ್ಲಿ ರೇಷಿಯೋ ಸಿಂಬಲ್ ಇದೆ. ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಈಸ್ ಡ್ಯಾಶ್. ಇದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಏನು ಅಂತ ಹೇಳಿದ್ದಾರೆ. ಸೊ ಲೆಟ್ us see the options. 12:18, 8:12, 6:9 and 2:3. The answer is 2:3. ಸೊ ಇದು ಹೇಗೆ ಅನ್ನೋದನ್ನ ನೋಡೋಣ ಸಾಲ್ವ್ ಮಾಡಿಬಿಟ್ಟು. ಸೊ ಸಿ ಹಿಯರ್ ಸೊಲ್ಯೂಷನ್. 1/2 is to 2 1/4. ಎರಡನ್ನು ಮಿಕ್ಸ್ಡ್ ಫ್ರಾಕ್ಷನ್ ಇಂದ ನಾರ್ಮಲ್ ಕಾಮನ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ 2 1s are 2 plus 1 3, 3/2. 4 2s are 8, 8 plus 1 9, 9/4 ಆಗತ್ತೆ. ಸೊ ಇವಾಗ ಏನ್ ಮಾಡ್ಬೇಕು, ಎರಡು ಕೆಳಗಡೆ ಡಿನಾಮಿನೇಟರ್ಸ್ ಬಂದು ಕಾಮನ್ ಇಲ್ಲ, ಅದಕ್ಕಾಗಿ ನಾವೇನ್ ಮಾಡ್ಬೇಕು, LCM ಅನ್ನು ತಕೋಬೇಕು. LCM ಅನ್ನು ತಕೊಂಡವಾಗ ನಮ್ಗೆ ಬರುವಂತದ್ದು 4 3 into 9 ಅಂತ ಆಗ್ತದೆ. ಸೊ ಇವಾಗ 4 ಇಲ್ಲಿ 2 ಇಂದ 4 ಇಲ್ಲಿ ಡಿನಾಮಿನೇಟರ್ ಇಲ್ಲಿರುವಂತಹ ಇದಕ್ಕೆ LCM ಯಾವ ಇದಕ್ಕೆ ಬರುತ್ತೆ ಅನ್ನೋದು ನೋಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ರಿ. ಸೊ 4 ಅಂದ್ರೆ 2 2s 4 ಆಗತ್ತೆ. ಅದು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. 3 into 2 ಅಂಡ್ ಕೆಳಗಡೆ 4 ಇದೆ ಇಲ್ಲಿ ನ್ಯೂಮರೇಟರ್. 4 1s 4. ಸೊ ಹಿಯರ್ 3 2s 6, 6/4 ಆಗತ್ತೆ ಸ್ಪ್ಲಿಟ್ ಮಾಡಿ ಬರ್ದಾಗ. ಅಂಡ್ 9 1s 9, 9/4 ಆಗತ್ತೆ. ಹೆನ್ಸ್ ಇದನ್ನ ನಾವೇನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಮಲ್ಟಿಪ್ಲೈ ಮಾಡಿದವಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಮೇಲೆ ಕೆಳಗಡೆ ಆಗತ್ತೆ. ಸೊ 6/4 into 4/9. 4 4 ಕ್ಯಾನ್ಸಲ್ ಆಗತ್ತೆ. 3 2s 6, 3 3s 9. ಸೊ ಉಳಿಯೋದೇನು 2/3 ಉಳಿಯುತ್ತೆ. ಇಲ್ಲಿ 2s ಹೋಗುತ್ತೆ, ಇಲ್ಲಿ 3s ಹೋಗುತ್ತೆ. 2/3 ಇವೆರಡು ಕ್ಯಾನ್ಸಲ್ ಆಗಿದ್ದಾವೆ. 1 1 ಉಳಿಯುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ನಂಬರ್ ಬರುತ್ತೆ. ಸೊ 2/3 is that can be written as 2:3. So the correct answer is 2:3. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ. ರೆಡ್ಯೂಸ್ ದ ರೇಷಿಯೋ 72:18 into ಸಿಂಪ್ಲೆಸ್ಟ್ ಫಾರ್ಮ್. ಸೊ ಸಿಂಪ್ಲೆಸ್ಟ್ ಫಾರ್ಮ್ಗೆ ನಾವು ರೆಡ್ಯೂಸ್ ಮಾಡಬೇಕಾಗಿ ಅಂದ್ರೆ ಒಂದು ಕೊಟ್ಟಿರುವಂತಹ ರೇಷಿಯೋನ ಜಸ್ಟ್ ಎರಡೂ ನಂಬರ್ಸ್ನ ಒಂದೇ ಟೇಬಲ್ ಇಂದ ಡಿವೈಡ್ ಮಾಡಬೇಕು. ಸೊ ಆನ್ಸರ್ ಆಪ್ಷನ್ಸ್ ನೋಡೋಣ. 4:1, ಆಪ್ಷನ್ ಬಿ 1:4, ಆಪ್ಷನ್ ಸಿ 2:3 ಅಂಡ್ ಆಪ್ಷನ್ ಡಿ ಬಂದು 3:5. ಸೊ ಕರೆಕ್ಟ್ ಆನ್ಸರ್ ಇಸ್ 4:1. ಅದು ಹೇಗೆ ಅನ್ನೋದು ನೋಡೋಣ ಸೊಲ್ಯೂಷನ್. ಸೊ 72:18. ದಿಸ್ ಕ್ಯಾನ್ ಬಿ ರಿಟನ್ as 72/18. ಓಕೆ. ಸೊ ಎರಡನ್ನು 18 ಟೇಬಲ್ ಅಲ್ಲಿ ನಾವು ಡಿವೈಡ್ ಮಾಡಿದವಾಗ 18 1s 18 4s ಡಿವೈಡ್ ಆಗತ್ತೆ. 4/1 ಇದೆ. ಸೊ ಅದನ್ನ ನಾವು 4:1 ಅಂತ ಬರೀಬಹುದು. So the correct answer is 4:1. Or the simplest form of 72:18 ratio is 4:1. So next ನೋಡೋದಾದ್ರೆ third problem. Find the value of x if x is to 15 is equals to 3:2.5. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡೀರಿ. ಎರಡು ರೇಷಿಯೋಸ್ ಅಲ್ಲಿ ನಮ್ಗೆ ಒಂದು ರೇಷಿಯೋ ಅಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿಲ್ಲ, ಒಂದ್ ಸೈಡ್ ವ್ಯಾಲ್ಯೂ, ಫಸ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆ ವ್ಯಾಲ್ಯೂ ಅನ್ನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ 6, ಆಪ್ಷನ್ ಬಿ 18, ಆಪ್ಷನ್ ಸಿ 3, ಆಪ್ಷನ್ ಡಿ 2.5. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್, 18. ಹೇಗೆ ಅನ್ನೋದು ನೋಡೋಣ. ಸೊ x is to 15 is equals to 3:2.5. ಇದನ್ನ ನಾವು
x by 15 is equals to 2 by 3 by 2.5 ಅಂತ ಬರೀಬಹುದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x into 2.5 is equals to 15 into 3 ಆಗತ್ತೆ. So 2.5x is equals to 15 3 is a 45. So ನೋಡಿ x into 2.5 ಬಂದು 2.5x 15 3 is a 45. Next x is equals to 45 by 2.5 ಇದೆ. ಸೊ ಇದು ಡೆಸಿಮಲ್ ಪಾಯಿಂಟ್ ಇರೋ ನಂಬರ್ ಆಗಿರೋದ್ರಿಂದ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ ನಮ್ಗೆ ಈಸಿ ಆಗೋದ್ರಿಂದ. ಇಲ್ಲ ಇದೇ ರೀತಿ ನಾವು ಡಿವೈಡ್ನು ಮಾಡಬಹುದು. ಸೊ ನಾ ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಈಸಿ ಆಗ್ಲಿ ಅಂತ ಹೇಳಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಎರಡು ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅನ್ನ 10 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ 45 into 10 is 450, 2.5 into 10 is 25. ಸೊ ಎರಡನ್ನು ನಾವು ಕ್ಯಾನ್ಸಲ್ ಮಾಡಿದವಾಗ 25 ones are 25, 450 ಅಂದ್ರೆ 25 18s are 450. ಸೊ ದ x ವ್ಯಾಲ್ಯೂ ಇಲ್ಲಿ ಏನಿದೆ ಆ ಕ್ವೆಶನ್ ಅಲ್ಲಿ ಆ x ವ್ಯಾಲ್ಯೂ ಬಂದು 18. ಸೊ ಆಪ್ಷನ್ ಬಿ 18 is the correct answer. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ 1 kg 750 grams to 7 kg? ಸೊ 1 kg 750 grams ಟು 7 kgs ಇವೆರಡು ಮಧ್ಯದಲ್ಲಿ ರೇಷಿಯೋ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದರೆ. ಅಂದ್ರೆ ಮೊದಲನೇದು ಎರಡನೇಕ್ಕಿಂತ ಎಷ್ಟು ಕಡಿಮೆ ಇದೆ ಅಥವಾ ಎಷ್ಟು ಪಟ್ಟು ಜಾಸ್ತಿ ಇದೆ ಅನ್ನೋದನ್ನ ರೇಷಿಯೋ ರೂಪದಲ್ಲಿ ನಾವು ತಿಳಿಸ್ಬೇಕು. ಸೊ ಆಪ್ಷನ್ ಎ is 1:4, ಆಪ್ಷನ್ ಬಿ is 2:3, ಆಪ್ಷನ್ ಸಿ is 3:2 and ಆಪ್ಷನ್ ಡಿ is 4:1. ಸೊಲ್ಯೂಷನ್ ನೋಡೋಣ ಹೇಗೆ ಅನ್ನೋದು. 1 kg 750 grams to 7 kg. ಸೊ ಎಲ್ಲದನ್ನು ಗ್ರಾಮ್ಸ್ ಅಲ್ಲಿ ಕನ್ವರ್ಟ್ ಆಲ್ ದ kgs into grams, then we get ಎಲ್ಲ kgs ಏನಿದೆ ಅಲ್ಲಿ ಅದನ್ನೆಲ್ಲ ನಾವು ಗ್ರಾಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ 1750 grams is to 7000 grams. ಸೊ ಇದನ್ನ ಏನ್ ಮಾಡ್ಬೋದು ನಾವು 1750 ones are 1750 and 1754s are 7000 ಆಗತ್ತೆ. ನಾವು ಡೈರೆಕ್ಟ್ ಆಗಾದ್ರೂ ಮಾಡ್ಕೋಬಹುದು ಅಥವಾ ಸಿಂಪಲ್ ಫಾರ್ಮ್ ಅಲ್ಲಿ ಸಣ್ಣ ಟೇಬಲ್ಸ್ ಇಂದ ನಾವು ಇದು ಮಾಡಿಕೊಂಡು ಕ್ಯಾನ್ಸಲೇಷನ್ ಮಾಡ್ಕೊಂಡ್ರು ನಮ್ಗೆ ಬರುವಂತದ್ದು 1:4 ಬರುತ್ತೆ. ಸೊ ಆಪ್ಷನ್ ಎ 1:4 is a correct answer. Let us move on to the next example. An alloy consisting of 3 metals A, B and C in the proportion of 1:2:3. ಸೊ ಏನು ಒಂದು ಅಲಾಯ್ ಮಿಕ್ಸ್ಚರ್ ಇದೆ, ಅದರಲ್ಲಿ 3 ಮೆಟಲ್ಸ್ ಇದಾವೆ ಎ ಬಿ ಅಂಡ್ ಸಿ. ಅವು ಎ 1 ಪ್ರಪೋರ್ಷನ್ ಅಲ್ಲಿ, ಬಿ 2 ಪ್ರಪೋರ್ಷನ್ಸ್ ಅಲ್ಲಿ, ಸಿ 3 ಪ್ರಪೋರ್ಷನ್ಸ್ ಅಲ್ಲಿ ಇದೆ. ಸೊ A:B:C ಅಂತ ಬರ್ದವಾಗ ನಾವು 1:2:3 ಆಗತ್ತೆ. ವೇಟ್ ಆಫ್ ದ ಅಲಾಯ್ ಇಸ್ 72 kg. ಈ 3 ಅಲಾಯ್ಗಳನ್ನ ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಔಟ್ಪುಟ್ ಬಂದಿರುವಂತಹ ವೇಟ್ ಬಂದು 72 kgs ಇದೆ. ದ ವೇಟ್ ಆಫ್ ಎ ಬಿ ಸಿ ಆರ್ ಇನ್ ದ ರೇಷಿಯೋ ಆಫ್, ದೆನ್ ಏನ್ ಮಾಡ್ಬೇಕು, ವೇಟ್ ಈಚ್ ಒನ್ ಇಂದು ವೇಟ್ ಕಂಡು ಹಿಡಿಬೇಕು. ಇಲ್ಲಿ ಪ್ರಪೋರ್ಷನ್ ಕೊಟ್ಟಿದ್ದಾನೆ, ಟೋಟಲ್ ವೇಟ್ ಕೊಟ್ಟಿದ್ದಾನೆ. ನಾವು ಕಂಡು ಹಿಡಿಬೇಕಾಗಿದ್ದೇನು ಈಚ್ 3 ಮೆಟಲ್ಸಿನ ಒಂದೊಂದು ಎಷ್ಟೆಷ್ಟು ಪ್ರಪೋರ್ಷನ್ ಅಂದ್ರೆ ಎಷ್ಟೆಷ್ಟು ವೇಟ್ ಅಲ್ಲಿ ಹಾಕಿದ್ರೆ 72 kgs ಆಗಿದೆ ಅಂತ ಹೇಳತ್ತ. ಯಾವುದು ಎಷ್ಟು kgs ಹಾಕಿದ್ರೆ 72 kg ಬಂತು ನಮ್ಗೆ ಅನ್ನೋದನ್ನ ನೋಡ್ಬೇಕು. ಸೊ ಲೆಟ್ ಅಸ್ ಸಿ ಆಪ್ಷನ್ಸ್. 36:24:12, ಆಪ್ಷನ್ ಬಿ 12:36:24, ಆಪ್ಷನ್ ಸಿ 36:24:12 and ಆಪ್ಷನ್ ಡಿ 12:24:36. So let us see the solution here. So first of all A::B::C ಅಂದ್ರೆ 1:2:3 ಅನ್ನೋ ಪ್ರಪೋರ್ಷನಲ್ ಇದೆ ಅಂತ ಕೊಟ್ಟಿದ್ದಾರೆ. 3 metals A, B and C, they are in the proportion 1, 2 and 3. So next, let us assume the weight of the metal B, X.
ಸೊ ವೇಟ್ ಆಫ್ ದ ಮೆಟಲ್ ಅನ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೋಣ. ಟೋಟಲ್ ಅಲಾಯ್ದು ವೇಟ್ ಇದೆ ನಮಗೆ, ಆದ್ರೆ ಈಚ್ ಮೆಟಲ್ದು ವೇಟ್ ಇಲ್ಲ. ಆ ಮೆಟಲ್ದು ವೇಟ್ ಅನ್ನ, ಈಚ್ ಮೆಟಲ್ ವೇಟ್ ಅನ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಮೆಟಲ್ ಇಸ್ ಈಕ್ವಲ್ಸ್ ಟು 1x, ಯಾಕೆಂದ್ರೆ 1:2:3 ಅಂತ ಇದೆ, ಹೌದಾ? ಸೊ ಫಸ್ಟ್ ಮೆಟಲ್ ಬಂದು 1x, ಸೆಕೆಂಡ್ ಮೆಟಲ್ ಬಂದು 2x ಅಂಡ್ ದ ಥರ್ಡ್ ಮೆಟಲ್ ಇಸ್ 3x ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೂರನ್ನು ಆಡ್ ಮಾಡ್ಬೇಕು ನಾವು. 1x ಪ್ಲಸ್ 2x ಪ್ಲಸ್ 3x ಇಸ್ ಈಕ್ವಲ್ಸ್ ಟು 72. ಅಂದ್ರೆ ಟೋಟಲ್ ಇವು ಮೂರು ಸೇರಿ 72 ಅಂತ ಕೊಟ್ಟಿದ್ದ ನಾನು. ಸೊ ಇಲ್ಲಿ ನಾವು ಇದನ್ನ ಆಡ್ ಮಾಡಿದವಾಗ 6x ಆಗತ್ತೆ, ದಟ್ ಈಸ್ ಈಕ್ವಲ್ಸ್ ಟು 72. ಸೊ ಎಕ್ಸ್ ವ್ಯಾಲ್ಯೂ ಬಂದು ಅಂದ್ರೆ ಈ ವೇಟ್ ಆಫ್ ಈಚ್ ಮೆಟಲ್ ಅಂದ್ರೆ 1 ಪ್ರಪೋರ್ಷನ್ದು ವೇಟ್ ಬರುತ್ತೆ ಇವಾಗ. ಸೊ 6 ಅನ್ನ 72 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಬರುವಂತಹ ವ್ಯಾಲ್ಯೂ 12. ಸೊ 6 1s 6, 6 12s 72. ಸೊ ಈ ರೀತಿ ನಾವು ಡಿವಿಷನ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿದ್ವಿ. ಇವಾಗ ನಾವು ಏನ್ ಮಾಡಬೇಕು ಅಂದ್ರೆ 1x 2x 1x ಕಂಡುಹಿಡ್ದಾಯ್ತು, 2x and 3x ಸೆಕೆಂಡ್ ಮೆಟಲ್ ಅಂಡ್ ಥರ್ಡ್ ಮೆಟಲ್ದು ವ್ಯಾಲ್ಯೂಸ್ ಕಂಡುಹಿಡಿಬೇಕು. ಸೊ 1x ವ್ಯಾಲ್ಯೂ ಬಂದು 12. ಸೊ ಇಲ್ಲಿ ಫಸ್ಟ್ ರೇಷಿಯೋ ಬಂದು 12 ಆಯ್ತು. ಎರಡನೇದು ಕಂಡುಹಿಡಿಬೇಕಾದ್ರೆ ಸೆಕೆಂಡ್ ಮೆಟಲ್ 2x ದಟ್ ಈಸ್ ಈಕ್ವಲ್ಸ್ ಟು 2 into 12. ಸೊ 2 ಆಯ್ತು, ಎಕ್ಸ್ ವ್ಯಾಲ್ಯೂ 12 ಆಯ್ತು, ಇಂಟು ಮಾಡಿದವಾಗ ನಮ್ಗೆ ಬರುವಂಥದ್ದು 24. ಸೊ 12 ಆಯ್ತು, 24 ಆಯ್ತು. ಮೂರನೇದು ಥರ್ಡ್ ಮೆಟಲ್ ಇಸ್ ಈಕ್ವಲ್ಸ್ ಟು 3x ದಟ್ ಈಸ್ 3 ಇಂಟು ಎಕ್ಸ್ ವ್ಯಾಲ್ಯೂ ಇಸ್ 12 ದಟ್ ಈಸ್ ಈಕ್ವಲ್ಸ್ ಟು 36. ಸೊ ದೇರ್ಫೋರ್ ನಮಗೆ ಏನು ಪ್ರೊಪೋರ್ಷನ್ ಇದೆ 1:2:3 ಅಂದ್ರೆ ಕೆಜಿಸ್ ಅಲ್ಲಿ ನಾವು ನೋಡಿದಾಗ 12 kg 24 kg ಅಂಡ್ 36 kg ಎರಡು ಇವು ಮೂರು ಪ್ರೊಪೋರ್ಷನ್ಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಮುಂದಿನ ಪ್ರಾಬ್ಲಮ್ ನೋಡೋದಾದ್ರೆ, calculate the value of each resistance if the total resistance of 1200 ohms of circuit is divided in the ratio of 3:5. ಸೊ ಒಂದೊಂದು ರೆಸಿಸ್ಟೆನ್ಸ್ ಅಂದ್ರೆ ಎರಡು ರೆಸಿಸ್ಟೆನ್ಸ್ ಇದಾವೆ. ಸೊ 3:5 ಅಂತ ಹೇಳಿ ಎರಡೇ ಆಪ್ಷನ್ಸ್ ಕೊಟ್ಟಿದ್ದಾನೆ. ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ಎರಡು ರೆಸಿಸ್ಟೆನ್ಸ್ ಇದಾವೆ ಅಂತ ಹೇಳಿ ಕ್ಲೂ ಕೊಟ್ಟಿದ್ದಾನೆ. ಯಾವ ರೇಷಿಯೋ ಅಲ್ಲಿ ಡಿವೈಡ್ ಆಗಿದ್ದಾವೆ ಅನ್ನೋದನ್ನ ಕೊಟ್ಟಿದ್ದಾನೆ ನಮಗೆ. ಸೊ ಹಿಯರ್ ಟೋಟಲ್ ರೆಸಿಸ್ಟೆನ್ಸ್ ಬಂದು 1200, ಒಂದು 3 ವ್ಯಾಲ್ಯೂ ಅಲ್ಲಿದೆ, ಒಂದು 5 ವ್ಯಾಲ್ಯೂ ಅಲ್ಲಿದೆ. ಪ್ರೊಪೋರ್ಷನ್ ರೇಷಿಯೋ ನೋಡೋದಾದ್ರೆ ಸೊ ಆಪ್ಷನ್ಸ್ ನೋಡೋಣ. 400 ohms 800 ohms, 450 ohms 750 ohms, and C 500 ohms 700 ohms, and option D 450 ohms and 650 ohms. ಸೊ ನೆಕ್ಸ್ಟ್ ಸೊಲ್ಯೂಷನ್ ಹೇಗೆ, ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಸೊಲ್ಯೂಷನ್ 3:5 ನಮಗೆ ಕೊಟ್ಟಿರುವಂತಹ ರೇಷಿಯೋ 3:5. ಯಾವುದನ್ನು ನಾವು 3x ಪ್ಲಸ್ 35 ಅಂತ ಬರ್ಕೋಬಹುದು. ದಟ್ ಈಸ್ ಈಕ್ವಲ್ಸ್ ಟು 1200. ನೆಕ್ಸ್ಟ್ 3x ಪ್ಲಸ್ 5x ಬಂದು 8x ಆಗುತ್ತೆ. 8x ಇಸ್ ಈಕ್ವಲ್ಸ್ ಟು 1200. x ಇಸ್ ಈಕ್ವಲ್ಸ್ ಟು 1200. ಈ ಕಡೆ ಇರುವಂತಹ 8 ಬಂದು ಈ ಕಡೆ ಬಂದಾಗ ಡಿನಾಮಿನೇಟರ್ಗೆ ಹೋಗುತ್ತೆ. 1200/8. x ಇಸ್ ಈಕ್ವಲ್ಸ್ ಟು 150 ohms. ಸೊ 150 ohms ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು ನಮ್ಗೆ. ಇವಾಗ ಫಸ್ಟ್ ಪ್ರೊಪೋರ್ಷನ್ ಅನ್ನು ಕಂಡುಹಿಡಿಯೋಣ. 3 ಪಾರ್ಟ್ಸ್ ಏನಿದೆ 1200 ಅಲ್ಲಿ ಅದು ಎಷ್ಟು ಅನ್ನೋದು ನೋಡೋಣ. ಅಂದ್ರೆ ಬರೀ 1 ಪ್ರೊಪೋರ್ಷನ್ ಏನು ಡಿವೈಡ್ ಮಾಡಿದ್ರೆ ಎಷ್ಟಾಗತ್ತೆ ಅನ್ನೋದು ನಮ್ಗೆ ಹೇಳಿದ್ದಾರೆ. ಆದ್ರೆ ಈಚ್ ಒನ್ ನಾವು ಕಂಡುಹಿಡಿಬೇಕು. ಓಕೆ, ಸೊ ಫಸ್ಟ್ 3x ಇಸ್ ಈಕ್ವಲ್ಸ್ ಟು ಫಸ್ಟ್ ಒನ್ ಅಂದ್ರೆ 3x. ಸೊ 3 ಇಂಟು ಎಕ್ಸ್ ವ್ಯಾಲ್ಯೂ ಹಾಕ್ಬೇಕು ನಾವು, ಯಾಕಂದ್ರೆ 3 ಪಟ್ಟಿದೆ ಇದು. 3 ಟೈಮ್ಸ್ ಅಂಡ್ ದ ಎಕ್ಸ್ ವ್ಯಾಲ್ಯೂ ಏನ್ ಕಂಡುಹಿಡಿದಿದ್ದೀವಿ ಅದನ್ನ ಹಾಕಿ ಮಲ್ಟಿಪ್ಲೈ ಮಾಡ್ಬೇಕು. 3 ಇಂಟು 150 ದಟ್ ಈಸ್ ಈಕ್ವಲ್ಸ್ ಟು 450 ohms. ನೆಕ್ಸ್ಟ್ ಈಸ್ 5x is equals to 5 into 150 is equals to 750 ohms. So therefore 450 ohms is to 750 ohms is the correct proportion. So 3:5 ratio ಏನಿದೆ ಅದರದ್ದು ಪ್ರೊಪೋರ್ಷನ್ ಬಂದು ನಮಗೆ 450 ohms and 750 ohms. ಆಪ್ಷನ್ ಬಿ ಬಂದು ನಮಗೆ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 72 meter long rope
is to be cut into equal parts. ಸೊ ಏನು ಹೇಳ್ತಾ ಇದ್ದಾರೆ, 72 ಮೀಟರ್ ಇರುವಂತಹ ಉದ್ದನ ರೋಪನ್ನ ಅಂದ್ರೆ ಒಂದು ಹಗ್ಗವನ್ನ ನಮಗೆ ಈಕ್ವಲ್ ಲೆಂತ್ಸ್ ಅಲ್ಲಿ ಕಟ್ ಮಾಡಬೇಕು. ಫೈಂಡ್ ದ ನಂಬರ್ ಆಫ್ ಪೀಸಸ್, ಎಷ್ಟು ನಂಬರ್ ಆಫ್ ಪೀಸಸ್ ಮಾಡಬಹುದು. ಒಂದು ಪೀಸಿಂದು 4 ಮೀಟರ್ಸ್ ಲೆಂತ್ ಅಲ್ಲಿ ನಾವು ಕಟ್ ಮಾಡಿದವಾಗ 72 ಮೀಟರ್ಸ್ ರೋಪನ್ನ ನಾವು ಎಷ್ಟು ನಂಬರ್ ಆಫ್ ಈಕ್ವಲ್ ಆಗಿ ಡಿವೈಡ್ ಮಾಡಬಹುದು ಅನ್ನೋದನ್ನ ಕಂಡು ಹಿಡಿಬೇಕು. ಸೊ ಲೆಟ್ ಅಸ್ ರೈಟ್ ವಾಟ್ ಈಸ್ ಗಿವನ್. ಆಪ್ಷನ್ಸ್ ಬಂದು 36, ಆಪ್ಷನ್ ಎ 36, ಆಪ್ಷನ್ ಬಿ 24, ಆಪ್ಷನ್ ಸಿ 18 ಅಂಡ್ ಆಪ್ಷನ್ ಡಿ 12. ಸೊ ಸೊಲ್ಯೂಷನ್ ಏನು? ಸೊ ಫಸ್ಟ್ ಆಫ್ ಆಲ್ ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. ಲೆಂತ್ ಆಫ್ ರೋಪ್ ಇಸ್ ಈಕ್ವಲ್ಸ್ ಟು 72 ಮೀಟರ್ಸ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ಫಸ್ಟ್ ಅಲ್ಲಿ. ಎರಡನೇದು ಲೆಂತ್ ಆಫ್ ಈಚ್ ಪೀಸ್ ಇಸ್ 4 ಮೀಟರ್ಸ್. ನಾವು ಕಟ್ ಮಾಡುವಂತಹ ಒಂದೊಂದು ಪೀಸ್ ಇಂದು 4 ಮೀಟರ್ ಲೆಂತ್ ಇದೆ. ಸೊ 4 ಮೀಟರ್ ಲೆಂತ್ ಅಲ್ಲಿ 72 ಮೀಟರ್ಸ್ ನಾವು ಎಷ್ಟು ನಂಬರ್ ಆಫ್ ಪೀಸಸ್ ಮಾಡಬಹುದು. ಸೊ ನಂಬರ್ ಆಫ್ ಸಚ್ ಪೀಸಸ್ ಈಕ್ವಲ್ಸ್ ಟು ಡಿವೈಡ್ ಮಾಡಬೇಕು ನಾವು. 72 ಡಿವೈಡ್ ಬೈ 4 that is equals to 18. So number of pieces is 18. Okay, so last problem annu nodona. If an alloy ratio of copper and zinc is 9:6, if bell of weight 45 kg is made from this alloy, what quantity of copper will be used? So ಏನು ಹೇಳಿದ್ದಾರೆ, ಒಂದು ಅಲಾಯ್ ಮಿಕ್ಸ್ಚರ್ ಇದೆ, ಅದರಲ್ಲಿ ರೇಷಿಯೋ ಅದರಲ್ಲಿ ಜಿಂಕ್ ಮತ್ತೆ ಕಾಪರ್ ಅಂಡ್ ಜಿಂಕ್ ಅನ್ನ ಮಿಕ್ಸ್ ಮಾಡಿದ್ದಾರೆ ಆ ಅಲಾಯಲ್ಲಿ ಕಾಪರ್ ಬಂದು 9% 9 ಪಟ್ಟಿದ್ರೆ ಅಂಡ್ ಜಿಂಕ್ 6 ಪಟ್ಟಿದೆ. ಸೊ ಇದೆರಡನ್ನು ಮಿಕ್ಸ್ ಮಾಡಿ ನಮಗೆ ಒಂದು ಬೆಲ್ಲನ್ನು ತಯಾರು ಮಾಡಿದ್ದಾರೆ. ಆ ಬೆಲ್ಲು 45 kg ಬೆಲ್ಲ ಆಗತ್ತೆ. ಸೊ ಅಂದವಾಗ ನಾವು ಇಲ್ಲಿ ಎಷ್ಟು ಅಮೌಂಟ್ ಆಫ್ ಕಾಪರ್ ಅನ್ನ ಯೂಸ್ ಮಾಡಿದ್ದಾರೆ, ಎಷ್ಟು kg ಆಫ್ ಕಾಪರ್ ಅನ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಕಂಡು ಹಿಡಿಬೇಕು. ಓಕೆ, ಸೊ ಏನಾಯ್ತು ಇಲ್ಲಿ ಕಾಪರ್ ಅನ್ನ ಕಂಡು ಹಿಡಿಬೇಕು. ಟೋಟಲ್ ವೇಟ್ ಕೊಟ್ಟಿದ್ದಾನೆ, ಯಾವ ಪ್ರಪೋರ್ಷನ್ ಅಲ್ಲಿ ಯಾವ ಮೆಟಲ್ ಇದೆ ಅನ್ನೋದನ್ನ ಕೊಟ್ಟಿದ್ದಾನೆ ನಮ್ಗೆ. ಸೊ ಅದ್ರ ಪ್ರಕಾರ ಹೋಗಿ ನಾವು ಏನ್ ಮಾಡ್ಬೇಕು, ಎಷ್ಟು kg ಆಫ್ ಕಾಪರ್ ಅನ್ನ ಮಿಕ್ಸ್ ಮಾಡಿದ್ದಾರೆ ಅನ್ನೋದನ್ನ ಕಂಡು ಹಿಡಿಬೇಕು. ಸೊ ಲೆಟ್ ಅಸ್ ಸಿ ಆಪ್ಷನ್ಸ್. 15 kg, ಆಪ್ಷನ್ ಬಿ 18 kg, ಆಪ್ಷನ್ ಸಿ 22 kg ಅಂಡ್ ಆಪ್ಷನ್ ಡಿ ಬಂದು 27 kg. ಸೊ ಸೊಲ್ಯೂಷನ್ ನೋಡೋಣ. ಸೊ 9:6 ಅನ್ನ 9 + 6 is equals to ಟೋಟಲ್ ವೇಟ್ 45 ಅಂತ ಬರೀಬಹುದು ನಾವು. ಸೊ ಇದನ್ನ 15 ಆಗತ್ತೆ. 15 is equals to 45. ನಮಗ್ ಬೇಕಾಗಿರೋದು 9 ಪಟ್ಟಿಂದು, ಅದಕ್ಕಾಗಿ ನಾವೇನ್ ಮಾಡ್ಬೇಕು, 9 ಡಿವೈಡ್ ಬೈ 15 ಇಂಟು 45 ಅಂತ ಹಾಕೊಂಡಿದೀವಿ. ಇಲ್ಲಿ ಕ್ಯಾನ್ಸಲ್ ಆಗತ್ತೆ. 15 1s 15, 15 3s 45. ಸೊ ಉಳಿದಿದ್ದು 9 into 3 that is equals to 9 3s 27. So therefore the quantity of copper is 27. 27 kgs copper ಇದೆ. ಉಳಿದಿರೋ 45 kgs ಅಲ್ಲಿ 27 kgs ಕಾಪರ್ ಇದೆ, ಉಳಿದಿರೋದು ಜಿಂಕ್ ಇದೆ. ಇವೆರಡನ್ನು ಮಿಕ್ಸ್ಚರ್ ಮಾಡಿರುವಂತಹ ಬೆಲ್ಲಿನ ಟೋಟಲ್ ವೇಟ್ ಬಂದು 45 kg ಇದೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋ ಅಲ್ಲಿ ಒಂದು ಹೊಸ ಚಾಪ್ಟರ್ ಇಂದ ಮೀಟ್ ಆಗೋಣ. ಅಂಡ್ ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and press the bell icon for further notifications. Like and share the videos. Thank you.